ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರಿಯೇಟಿವ್ ಥಿಂಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಂಟಿನ್ಯೂಡ್ ಪಾರ್ಟ್ ಆಫ್ ಟಾಪ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಫಾರ್ ದ ಇಯರ್ 2023-24 ಆಫ್ ದ ಚಾಪ್ಟರ್ ಸರ್ಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಇದ್ರ ಬೇಸಿಸ್ ಮೇಲೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರ್ಯಾರು ವಿಡಿಯೋ ನೋಡಿಲ್ವೋ ವಿಡಿಯೋ ನೋಡಿ, ಹಾಗೆ ಇನ್ನು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೂ 3 ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ದಿಸ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ವೆಶನ್ ನೋಡೋದಾದರೆ, ಅ ಕ್ವಾಡ್ರಿಲ್ಯಾಟ್ರಲ್ ಎ ಬಿ ಸಿ ಡಿ ಈಸ್ ಡ್ರಾನ್ ಟು ಸರ್ಕಮ್ಸ್ಕ್ರೈಬ್ ಅ ಸರ್ಕಲ್. ಪ್ರೂವ್ ದಟ್ ಎ ಬಿ ಪ್ಲಸ್ ಸಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಎ ಡಿ. ಸೊ ಅವರಲ್ಲಿ ಕೊಟ್ಟಿರೋ ಕ್ವೆಶನ್ ಪ್ರಕಾರ ಕೊಟ್ಟಿರೋದೇನು ಅಂದರೆ, ಕ್ವಾಡ್ರಿಲ್ಯಾಟ್ರಲ್ ಎ ಬಿ ಸಿ ಡಿ ಇಸ್ ಡ್ರಾನ್ ಟು ಸರ್ಕಮ್ಸ್ಕ್ರೈಬ್ ಅ ಸರ್ಕಲ್, ಅಂದರೆ ಅದು ಸರ್ಕಲ್ನ ಆಚೆಯಾಗಿ ಬರ್ದಿದ್ದೀವಿ ಅಂತ. ಸೊ ಇಟ್ ಈಸ್ ಟಚಿಂಗ್ ದ ಸರ್ಕಲ್ ಅಟ್ ದ 4 points. ಸೊ ಕ್ವಾಡ್ರಿಲ್ಯಾಟ್ರಲ್ ಎ ಬಿ ಸಿ ಡಿ is circumscribed a circle. We have to prove that AB plus CD is equal to BC ಪ್ಲಸ್ ಎ ಡಿ. ಇದನ್ನು ನಾವು ಪ್ರೂವ್ ಮಾಡಬೇಕು. ಎಷ್ಟು ಸಿಂಪಲ್ ಕ್ವೆಶನ್ ಅಂದರೆ ತುಂಬ ಸಿಂಪಲ್ ಕ್ವೆಶನ್. ಇದನ್ನು 2 marks ಕೇಳುವಂಥ ಸಾಧ್ಯತೆ ಇದೆ. ಹಾಗೆ 2019 ಪೇಪರಲ್ಲಿ ಈ ಕ್ವೆಶನ್ನ ಕೇಳಿದ್ದಾರೆ. ಸೊ ನಾವೇನು ಮಾಡ್ಕೋಬೇಕು ಅಂದರೆ, ವಿ ನೋ ದ ಪ್ರಾಪರ್ಟಿ ಆರ್ ಥಿಯರಮ್ ದಟ್ ಲೆಂತ್ ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ಸೊ ಈಗ ಎಕ್ಸ್ಟರ್ನಲ್ ಪಾಯಿಂಟಿಂದ ನಾವು 2 ಟ್ಯಾಂಜೆಂಟ್ಸ್ನ ಡ್ರಾ ಮಾಡಿದ್ರೆ ಆ 2 ಟ್ಯಾಂಜೆಂಟ್ಸ್ದು ಲೆಂತು ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ 4 ಎಕ್ಸ್ಟರ್ನಲ್ ಪಾಯಿಂಟ್ಸ್ ಇದೆ, ಎ ಬಿ ಸಿ ಆ್ಯಂಡ್ ಡಿ. ಸೊ ಐ ಕ್ಯಾನ್ ಕನ್ಸಿಡರ್ ದೀಸ್ 4 points ಆಸ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಈಗ ಇದರಿಂದ ಟ್ಯಾಂಜೆಂಟ್ಸ್ ಯಾವ್ದ್ಯಾವ್ದು ಬರ್ದಿದೆ ಹಾಗೆ ಯಾವ್ದ್ಯಾವ್ದು ಈಕ್ವಲ್ ಇದೆ ಅಂತ ನೋಡೋದಾದರೆ, A is an external point, so 2 tangents are AP and AS. So I can write it as AP is equal to AS based on the theorem. AP is equal to AS. This is my equation 1. Same, ಅದೇ ರೀತಿ ಈಗ B is my external point. ಈಗ ಯಾವ ರೀತಿ ಬರೀಬೋದು, BP is equal to BQ. BP is equal to BQ, second equation. If D is an external point, I can write it as DR is equal to DS. DR is equal to DS. And the last equation will be, C is an external point, it will be CR is equal to CQ. CR is equal to CQ. So ನಿಮಗೆ ಇಲ್ಲಿ 4 equations ಬಂತು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ, ಈ 4 equationನ ಯು ಹ್ಯಾವ್ ಟು ಆ್ಯಡ್ ಬೈ ಆ್ಯಡಿಂಗ್ equation 1, 2, 3 and 4. ಸೊ ನೀವು ಯಾವ ರೀತಿ ಆ್ಯಡ್ ಮಾಡಬೇಕು ಅಂತಂದರೆ, ಫಸ್ಟ್ ಹ್ಯಾವ್ ಟು ಆ್ಯಡ್ ಲೆಫ್ಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಯಾವ ಕ್ವಾಂಟಿಟೀಸ್ ಇದೆ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೋಬೇಕು. ಅದನ್ನು ಯು ಹ್ಯಾವ್ ಟು ಈಕ್ವೇಟ್ ಟು ದ ವಾಟ್ ಎವರ್ ಯು ಹ್ಯಾವ್ ಇನ್ ರೈಟ್ ಹ್ಯಾಂಡ್ ಸೈಡ್. ಸೊ ತುಂಬ ಸಿಂಪಲ್. ಸೊ ಎ ಪಿ ಪ್ಲಸ್ ಬಿ ಪಿ ಪ್ಲಸ್ ಡಿ ಆರ್ ಪ್ಲಸ್ ಸಿ ಆರ್ ಇಸ್ ಈಕ್ವಲ್ ಟು ಎ ಎಸ್ ಪ್ಲಸ್ ಬಿ ಕ್ಯೂ ಪ್ಲಸ್ ಡಿ ಎಸ್ ಪ್ಲಸ್ ಸಿ ಕ್ಯೂ. ಈ ರೀತಿಯಾಗಿ ನೀವು ಎರಡು ಕಡೆನೂ ಎಲ್ ಎಚ್ ಎಸ್ ಆ್ಯಂಡ್ ರೈಟ್ ಹ್ಯಾಂಡ್ಸ್ ಆರ್ ಎಚ್ ಎಸ್ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ, ನೀವು ಎ ಪಿ ಪ್ಲಸ್ ಬಿ ಪಿ ಡಯಾಗ್ರಾಮಲ್ಲಿ ನೀವು ಗಮನಿಸೋದಾದರೆ, ಎ ಪಿ ಪ್ಲಸ್ ಬಿ ಪಿ, ಎ ಪಿ ಪ್ಲಸ್ ಬಿ ಪಿನ ಹೋಲ್ ಆಗಿ ಐ ಕ್ಯಾನ್ ರೈಟ್ ಇಟ್ ಆಸ್ ಎ ಬಿ. ನಾನು ಹೋಲ್ ಆಗಿ ಅದನ್ನು ಎ ಬಿ ಅಂತ ಬರೀಬೋದು. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಡಿ ಆರ್ ಪ್ಲಸ್ ಸಿ ಆರ್, ಡಿ ಆರ್ ಪ್ಲಸ್ ಸಿ ಆರ್ ಡಯಾಗ್ರಾಮಲ್ಲಿ ಏನಿದೆ, ಡಿ ಆರ್ ಪ್ಲಸ್ ಸಿ ಆರ್. ಸೊ ಇಟ್ ಇಸ್ ಟೋಟಲಿ ಡಿ ಸಿ. ಸೊ ಟೋಟಲ್ ಆಗಿ ಅದು ಡಿ ಸಿ ಇದೆ. ಸೊ ಇನ್ ದ ಪ್ಲೇಸ್ ಆಫ್ ಡಿ ಆರ್ ಪ್ಲಸ್ ಸಿ ಆರ್ ಐ ಕ್ಯಾನ್ ರೈಟ್ ಇಟ್ ಆಸ್ ಡಿ ಸಿ. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಎ ಎಸ್ ನೆಕ್ಸ್ಟ್ ಇರೋದು ಡಿ ಎಸ್. ಸೊ ಇಲ್ಲಿ ನನಗೆ ಎ ಎಸ್ ಪ್ಲಸ್ ಡಿ ಎಸ್ ಈ 2 ಟರ್ಮ್ಸ್ ಇದೆ, ಎ ಎಸ್ ಪ್ಲಸ್ ಡಿ ಎಸ್. ನನಗೆ ಇಲ್ಲಿ ಡಯಾಗ್ರಾಮಲ್ಲಿ ನೋಡೋದಾದರೆ ಏನು ಸಿಗುತ್ತೆ, ಎ ಎಸ್ ಪ್ಲಸ್ ಡಿ ಎಸ್ ಎ ಡಿ. ಸೊ ಐ ಕ್ಯಾನ್ ರೈಟ್ ದಟ್ ಆಸ್ ಎ ಡಿ. ಅದೇ ರೀತಿ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಕ್ಯಾನ್ ಬಿ ರೀಪ್ಲೇಸ್ಡ್ ಆಸ್ ಬಿ ಸಿ. ನಮಗೆ ಫೈನಲ್ ಆಗಿ ಏನು ಬಂತು, ಎ ಬಿ ಪ್ಲಸ್ ಡಿ ಸಿ is equal to AD plus BC. So hence proved that AB plus DC is equal to AD plus BC. That is what is asked in the question, to prove that AB plus CD is equal to BC plus AD. ತುಂಬ simple question. ಇದೊಂದು theorem ಗೊತ್ತಿದ್ರೆ you can apply that theorem and you can try to solve this question. ನೆಕ್ಸ್ಟ್ ಕ್ವೆಶನಲ್ಲಿ ಏನು ಕೇಳಿದ್ದಾರೆ ಅಂದರೆ, ಫೈಂಡ್ ದ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಫ್ AP is equal to 12 centimeter in the given figure. So ಇಲ್ಲಿ given figure ಏನು ಕೊಟ್ಟಿದ್ದಾರೆ, we have a circle where PA and AQ are the tangents. So A is an external point, AP, AQ are the tangents. So based on the theorem we know that tangents drawn from an external point are equal. So ಅದರಿಂದ AP is equal to AQ ಅಂತ ಗೊತ್ತಾಯಿತು.
ಇಲ್ಲಿ ಎ ಮಾತ್ರ ಎಕ್ಸ್ಟರ್ನಲ್ ಪಾಯಿಂಟ್ ಅಲ್ಲ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಬಿ ಆ್ಯಂಡ್ ಸಿ ಆರ್ ಆಲ್ಸೋ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಇದರಿಂದ ನಾವೇನು ಬರಿಬೋದು, ಬಿ ಈಸ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್, ಸೊ ಬಿ ಪಿ ಬಿ ಡಿ ಆರ್ ದ ಟ್ಯಾಂಜೆಂಟ್ಸ್ ಆ್ಯಂಡ್ ಆಲ್ಸೋ ದೇ ಆರ್ ಈಕ್ವಲ್, ಸೊ ಬಿ ಪಿ ಇಸ್ ಈಕ್ವಲ್ ಟು ಬಿ ಡಿ. ಅದೇ ರೀತಿ ಇಲ್ಲಿ ಸಿ ಈಸ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್, ಸೊ ಸಿ ಕ್ಯೂ ವಿಲ್ ಬಿ ಈಕ್ವಲ್ ಟು ಡಿ ಸಿ. ಬಿ ಪಿ is equal to BD, CD is equal to CQ because they are external points and tangents drawn from an external point are equal. ಅದೇ ರೀತಿ A is an external point, so AP is equal to AQ and also the data given is AP is equal to 12 centimeter. Therefore, AP is equal to AQ which is equal to 12 centimeter. What actually we need to find? We need to find the perimeter of triangle ABC. ಈ ABC ಅನ್ನೋ ಟ್ರಯಾಂಗಲ್ದು ಸುತ್ತಳತೆ ಅಂದರೆ ಪೆರಿಮೀಟರ್ ನಾವು ಫೈಂಡ್ ಔಟ್ ಮಾಡಬೇಕು. ಈಗ ಪೆರಿಮೀಟರ್ ಆಫ್ ಟ್ರಯಾಂಗಲ್ ABC is nothing but sum of all the sides AB plus BC plus AC. ಎಲ್ಲ ಸೈಡ್ಸ್ನು ಆ್ಯಡ್ ಮಾಡಿದ್ರೆ ವಿ ವಿಲ್ ಬಿ ಗೆಟಿಂಗ್ ದಿ ಪೆರಿಮೀಟರ್. ಓಕೆ, ಎ ಬಿನ ನಾನು ಹಾಗೆ ಬರ್ಕೋತಾ ಇದ್ದೀನಿ. ಪ್ಲಸ್ ಬಿ ಸಿ ಕ್ಯಾನ್ ಬಿ ಸ್ಪ್ಲಿಟೆಡ್ ಆ್ಯಸ್ ಬಿ ಡಿ ಪ್ಲಸ್ ಡಿ ಸಿ. ನಾನು ಬಿ ಸಿನ ಯಾವ ರೀತಿ ಸ್ಪ್ಲಿಟ್ ಮಾಡ್ತಿದ್ದೀನಿ ಅಂದರೆ ಸಮ್ ಆಫ್ 2 ಬಿ ಡಿ ಪ್ಲಸ್ ಡಿ ಸಿ ಅಂತ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಸೊ ಬಿ ಸಿ ಜಾಗದಲ್ಲಿ ಐ ಆಮ್ ರೇಟಿಂಗ್ ಇಟ್ ಆಸ್ ಬಿ ಡಿ ಪ್ಲಸ್ ಡಿ ಸಿ ಪ್ಲಸ್ ಎ ಸಿ ಅದೇ ಥರ ಬರ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಏನು ಬರಿಬೋದು, ಎ ಬಿ ಪ್ಲಸ್, ಈಗ ಬಿ ಡಿ ಇಸ್ ಈಕ್ವಲ್ ಟು ಬಿ ಪಿ ಅಂತ ಆಲ್ರೆಡಿ ಬರೆದಿದ್ದೀವಿ. ಸೊ ಬಿ ಡಿ ಜಾಗದಲ್ಲಿ ಐ ಕ್ಯಾನ್ ರಿಪ್ಲೇಸ್ ಇಟ್ ಬೈ ಬಿ ಪಿ ಪ್ಲಸ್ ಡಿ ಸಿ ಇಸ್ ಈಕ್ವಲ್ ಟು ಸಿ ಕ್ಯೂ ಅಂತ ಬರ್ತಿದ್ದೀವಿ. ಸೊ ಇನ್ ದ ಪ್ಲೇಸ್ ಆಫ್ ಡಿ ಸಿ ಐ ಕ್ಯಾನ್ ಪುಟ್ ಇಟ್ ಆಸ್ ಸಿ ಕ್ಯೂ ಪ್ಲಸ್ ಎ ಸಿ. ಈಗ ನನಗೇನು ಬರುತ್ತೆ, ಎ ಬಿ ಪ್ಲಸ್ ಬಿ ಪಿ. ನೀವು ಡಯಾಗ್ರಾಮಲ್ಲಿ ನೋಡೋದಾದರೆ ಎ ಬಿ ಪ್ಲಸ್ ಬಿ ಪಿ ಇಸ್ ನಥಿಂಗ್ ಬಟ್ ಎ ಪಿ. ನಾನು ಎ ಬಿ ಪ್ಲಸ್ ಬಿ ಪಿನ ಟೋಟಲ್ ಆಗಿ ಆ್ಯಡ್ ಮಾಡಿ ಎ ಪಿ ಅಂತ ಬರಿಬೋದು. ಅದೇ ರೀತಿ ಸಿ ಕ್ಯೂ ಪ್ಲಸ್ ಎ ಸಿ, ಸಿ ಕ್ಯೂ ಪ್ಲಸ್ ಎ ಸಿ ಟೋಟಲಿ ಇಟ್ ಬಿಕಮ್ಸ್ ಎ ಕ್ಯೂ. ಸೊ ಇದನ್ನು ನಾನು ರಿಪ್ಲೇಸ್ ಮಾಡಿ ಎ ಕ್ಯೂ ಅಂತ ಬರಿಬೋದು. ಐ ನೋ ದ ವ್ಯಾಲ್ಯೂ ಆಫ್ ಎ ಪಿ ವಿಚ್ ಇಸ್ ಈಕ್ವಲ್ ಟು ಎ ಕ್ಯೂ ವಿಚ್ ಇಸ್ 12 centimeter. ಸೊ ಇನ್ ದ ಪ್ಲೇಸ್ ಆಫ್ ಎ ಪಿ ಐ ಕ್ಯಾನ್ ಪುಟ್ ಇಟ್ ಆಸ್ 12 and in the place of AQ I can put it as 12. 12 plus 12 24 centimeter. ತುಂಬ simple and easy ಆದ question. You just have to remember about the theorem of tangents drawn from external point are equal. This question may also be asked for 2 marks. Therefore, perimeter of triangle ABC is 24 centimeter. Next, take one more important question and also this is your textbook example question. Question ಯಾವ ರೀತಿ ಇದೆ ಅಂದರೆ PQ is a chord of length 8 centimeter. Okay, it is a PQ is a chord of length 8 centimeter of a circle of radius 5 centimeter. So ಇಲ್ಲಿ ಏನು ಕೊಟ್ಟಿದ್ದಾರೆ, ರೇಡಿಯಸ್ 5 centimeter. ಹಾಗಿದ್ರೆ OP ವ್ಯಾಲ್ಯೂ 5 centimeter and center O. The tangents at P and Q, where is this, intersect at point T. So ಇದರಿಂದ ನೀವು ಟ್ಯಾಂಜೆಂಟ್ ಡ್ರಾ ಮಾಡಿ ಈ Q ಇಂದನೂ ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ it intersects at point T. Find the length of TP. So we have to find the length of TP. This length is the question mark. Okay, first ಏನೇನು ಗಿವನ್ ಡೇಟಾ ಕೊಟ್ಟಿದ್ದಾರೆ, ಫಸ್ಟ್ ವಿ ಹ್ಯಾವ್ ಟು ರೆಕಾರ್ಡ್ ದಟ್. ಗಿವನ್ ಏನು ಕೊಟ್ಟಿದ್ದಾರೆ, ದೇ ಹ್ಯಾವ್ ಗಿವನ್ ದಟ್ PQ is a chord, it is of 8 centimeter. Okay, and the radius is 5 centimeter. Here we have taken it as OP is equal to 5 centimeter. We need to find the length of TP. This is what given. In order to solve this problem, we have to undergo some construction. ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡಬೇಕಾಗುತ್ತೆ. ಯಾವ ರೀತಿ ಕನ್ಸ್ಟ್ರಕ್ಷನ್ ಅಂತ ಅಂದರೆ, ಕನ್ಸ್ಟ್ರಕ್ಷನ್ ಇಸ್ ಜಾಯಿನ್ OT. We have to join OT. ಸೊ ವಿ ಹ್ಯಾವ್ ಜಾಯಿಂಡ್ OT. ಈಗ ಇಲ್ಲಿ ಏನು ಮಾಡಿದ್ದೀವಿ, ಜಾಯಿನ್ OT ಅಂತ ಬರ್ಕೊಂಡ್ವಿ. ನೆಕ್ಸ್ಟ್ ಏನು ಮಾಡ್ಬೋದು, OT is perpendicular to PQ. ಸೊ ಇಲ್ಲಿ ನಾವೇನು ಮಾಡಿದ್ವಿ, ವಿ ಹ್ಯಾವ್ ಜಾಯಿಂಡ್ OT, PQ is a chord. ವಿ ನೋ ದಟ್ the radius is perpendicular to the chord. ಸೊ ಇಲ್ಲಿ ನಮ್ಗೆ ಎಷ್ಟು ಬರುತ್ತೆ ಆ್ಯಂಗಲು, 90 degree. So this will be 90 degree. So if this is 90 degree, obviously the angle PRT should also be 90 degree because OT is a straight line. If PRO is 90 degree, then obviously PRT is 90 degree. Okay, we'll come to that later. Now we came to know that angle R is 90 degree because OT is perpendicular to PQ. Now PQ is 8 centimeter. Since OT is perpendicular to PQ, it bisects the chord. That means it divides the chord equally. So if this OT is dividing this chord PQ equally, ಆಗ ಏನಾಗುತ್ತೆ ಅಂದರೆ PR ಮತ್ತು RQ ಈಕ್ವಲ್ ಆಗಿರುತ್ತೆ. ಸೊ ಟೋಟಲ್ PQ is 8 centimeter. Now PR will be 4 centimeter, RQ will be 4 centimeter. ಸೊ PR ಮತ್ತು RQ 4 centimeter ಆಗುತ್ತೆ. ಸೊ ಅದನ್ನು ನಾವಿಲ್ಲಿ ಬರ್ಕೊಂಡಿರೋದು. OT is perpendicular to PQ. Also PR is equal to RQ which is equal to 4 centimeter.
Now we'll consider the right triangle PRO. In right triangle PRO, we have to apply Pythagoras theorem in order to find value of OR. So after applying Pythagoras theorem, we will be getting it as OP square is equal to OR square plus PR square. Now we need to find the value of OR square. ಅದಕ್ಕೆ ನಾನು ಏನು ಮಾಡ್ತೀನಿ, ಈ PR square ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡ್ತೀನಿ. ಸೊ ಐಲ್ ಬಿ ಗೆಟಿಂಗ್ ಇಟ್ ಆಸ್ OP square is equal minus PR square is equal to OR square. Now we know the value of OP, which is 5 centimeter. 5 square minus PR do 4 centimeters of 4 square is equal to OR square. 25 minus 16 O is equal to OR square. 25 minus 16 is 9, which is equal to OR square. ಈಗ OR ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದರೆ OR is equal to square root of 9. So OR is equal to square root of 9 is nothing but, so OR is equal to square root of 9 ಬರುತ್ತೆ. So OR is equal to 3 centimeter. Now we came to know the value of OR, which is 3 centimeter. We need to actually find the value of TP. So we have to remember that we need to find TP. ಈಗ ಯಾವ ರೀತಿ ನಾವು TP ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು ಅಂತ ಅಂದರೆ, ನಿಮಗೆ ಇಲ್ಲಿ ಎರಡು ಟ್ರಯಾಂಗಲ್ನ ನೀವು ನೋಡ್ಬೋದು. ಇಲ್ಲಿ ಯಾವುದು ಅಂದರೆ PRT ಆ್ಯಂಡ್ PRO. ಈ ಎರಡೂ ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಇಫ್ ಯು ಪ್ರೂವ್ ದಟ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್, ದೆನ್ ಯು ಕ್ಯಾನ್ ಟೇಕ್ ದ ರೇಷಿಯೋಸ್ ಆಫ್ ದ ಸೈಡ್ಸ್. ನೀವು ಸೈಡ್ಸ್ ರೇಷಿಯೋಸ್ ತಗೊಂಡು ಯು ಕ್ಯಾನ್ ಈಸಿಲಿ ಫೈಂಡ್ ದ ವ್ಯಾಲ್ಯೂ ಆಫ್ TP. ದ ಫಸ್ಟ್ ಥಿಂಗ್ ನಾವು ವಿ ಹ್ಯಾವ್ ಟು ಡೂ ಇಸ್ ವಿ ನೀಡ್ ಟು ಶೋ ದಟ್ TRP ಈಸ್ ಸಿಮಿಲರ್ ಟು PRO. ಈ ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ತೋರಿಸ್ಬೇಕು. ತುಂಬ ಈಸಿ. ಯಾವ ರೀತಿ ಮಾಡೋದು ಅಂದರೆ, ಈ ಡಯಾಗ್ರಾಮ್ನ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದಾದರೆ TP is the tangent. So TP is the tangent and PO is the radius. The tangent drawn at any point of the circle and joins the radius forms an angle of 90 degree. Theorem 4.1 ಅಥವಾ 10.1 ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಥಿಯರಮ್ 10.1 ಇಂದ ನೀವೇನು ಮಾಡ್ಬೋದು ಅಂದರೆ ಆ್ಯಂಗಲ್ P is 90 ಡಿಗ್ರಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಈ ಆ್ಯಂಗಲ್ TPOನ ಯಾವ ರೀತಿ ಸ್ಪ್ಲಿಟ್ ಮಾಡ್ಬೋದು ಅಂತ ಅಂದರೆ, ಆ್ಯಂಗಲ್ TPR ಪ್ಲಸ್ ಆ್ಯಂಗಲ್ RPO ಅಂತ ಸ್ಪ್ಲಿಟ್ ಮಾಡಿ ಐ ಕ್ಯಾನ್ ರೈಟ್ ಇಟ್ ಆಸ್ 90 ಡಿಗ್ರಿ. ಸೊ ನಾನು ಅದನ್ನು ಆ್ಯಂಗಲ್ TPR ಪ್ಲಸ್ ಆ್ಯಂಗಲ್ RPO ಇಸ್ ಈಕ್ವಲ್ ಟು ಆ್ಯಂಗಲ್ TPO ಡಯಾಗ್ರಾಮ್ ಪ್ರಕಾರ. ಸೊ ನನಗೆ ಆ್ಯಂಗಲ್ TPO ಇಸ್ 90 ಡಿಗ್ರಿ ಅಂತ ಗೊತ್ತು. ಸೊ ವಾಟ್ ಐಲ್ ರೈಟ್, ಆ್ಯಂಗಲ್ TPR ಪ್ಲಸ್ ಆ್ಯಂಗಲ್ RPO ಇಸ್ ಈಕ್ವಲ್ ಟು 90 ಡಿಗ್ರಿ. ದಿಸ್ ಇಸ್ ಮೈ ಈಕ್ವೇಷನ್ 1. ಸೊ ದ ಥಿಂಗ್ ಇಸ್ ವಿ ಆರ್ ಪ್ರೂವಿಂಗ್ ದಟ್ ದೋಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಅದನ್ನು ಪ್ರೂವ್ ಮಾಡೋದಕ್ಕೋಸ್ಕರ ವಿ ಆರ್ ಡೂಯಿಂಗ್ ದಿಸ್. ನೆಕ್ಸ್ಟ್, in triangle TPR. So we'll see the triangle TPR. So in triangle TPR, we have to apply angle sum property for the triangle TPR. ಈ ಟ್ರಯಾಂಗಲ್ಗೆ ನಾವು ಆ್ಯಂಗಲ್ ಸಮ್ ಪ್ರಾಪರ್ಟಿ ಅಪ್ಲೈ ಮಾಡಬೇಕು. ಯಾವ ರೀತಿ, ವಿ ಹ್ಯಾವ್ ಟು ಆ್ಯಡ್ ಆಲ್ ದ 3 angles and equate to 180 degree. ದಟ್ ಈಸ್ ಆ್ಯಂಗಲ್ PTR ಪ್ಲಸ್ ಆ್ಯಂಗಲ್ TPR ಪ್ಲಸ್ ಆ್ಯಂಗಲ್ PRT ವಿಲ್ ಬಿ ಈಕ್ವಲ್ ಟು 180 degree. ಸೊ ನಾವು ಅದನ್ನು ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಬರೆದ್ರೆ ಯಾವ ರೀತಿ ಬರೀಬೋದು ಅಂತ ಅಂದರೆ, angle TPR plus angle PTR plus angle PRT is equal to 180 degree. But from the diagram we know that angle PRT is 90 degree. So ನಾವು ಅದನ್ನು ಯಾವ ರೀತಿ ಬರಿಬೋದು, angle TPR plus angle PTR plus 90 degree is equal to 180 degree. ನಾನು ಈ 90 ಡಿಗ್ರಿನ ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿದ್ರೆ ಇಟ್ ಬಿಕಮ್ಸ್ 180 minus 90 which is equal to 90. So angle TPR plus angle PTR is equal to 90 degree. ಇದು ಯುವರ್ ಈಕ್ವೇಷನ್ 2. ಈಗ 1 and 2 ಈಕ್ವೇಷನ್ನ ನೀವು ಕಂಪೇರ್ ಮಾಡಿದ್ರೆ ರೈಟ್ ಹ್ಯಾಂಡ್ ಸೈಡಲ್ಲಿ 90 ಡಿಗ್ರಿ ಇದೆ, ಹಾಗೆ TPR ಕಾಮನ್ ಇದೆ. ಉಳಿದಿದ್ದೇನು, ಆ್ಯಂಗಲ್ RPO and ಆ್ಯಂಗಲ್ PTR. ಸೊ ಆನ್ ಕಂಪೇರಿಂಗ್ ಈಕ್ವೇಷನ್ 1 and 2 ಯು ವಿಲ್ ಗೆಟ್ ದಟ್ ಆ್ಯಂಗಲ್ RPO is equal to ಆ್ಯಂಗಲ್ PTR. ಸೊ ನಾವೇನಂತ ಬರಿಬೋದು, ಆ್ಯಂಗಲ್ RPO is equal to ಆ್ಯಂಗಲ್ PTR. Our main aim is to prove that triangle TRP and triangle PRO are similar. ಎರಡು ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು. ಅದನ್ನು ಮಾಡೋದಕ್ಕೋಸ್ಕರ ನಾವು ಇಷ್ಟೊತ್ತು ಈ ಸ್ಟೆಪ್ಸ್ನ ಮಾಡಿದ್ದು. ಈಗ ಯಾವ ರೀತಿ ಮಾಡ್ಬೋದು, ಇನ್ ಟ್ರಯಾಂಗಲ್ TRP ಆ್ಯಂಡ್ ಟ್ರಯಾಂಗಲ್ PRO. ಓಕೆ, in triangle TRP and triangle PRO, ಈ ಎರಡು ಟ್ರಯಾಂಗಲಲ್ಲಿ we know that angle PRT is equal to angle PRO because they are both are 90 degree. And just now we have proved that angle PTR is equal to angle RPO. ನಾವೆರಡು ಆ್ಯಂಗಲ್ಸು ಈಕ್ವಲ್ ಅಂತ ಪ್ರೂವ್ ಮಾಡಿದ್ದೀವಿ. ಸೊ ದಟ್ ಐ ಕ್ಯಾನ್ ರೈಟ್ ಇಟ್ ಆಸ್ angle PTR is equal to angle RPO. Reason, it is proved above. This is one is the proved. And angle TRP is equal to angle PRO, which is 90 degree.
ಸೊ ಇದು 90 ಡಿಗ್ರಿ. ಇದು ನನಗೇನು ಬಂತು ಈಗ ಬೈ ಎ ಕ್ರೈಟೀರಿಯಾ ಅಪ್ಲೈ ಮಾಡಿ ಐ ಕ್ಯಾನ್ ರೈಟ್ ದ ಟ್ರಯಾಂಗಲ್ ಟಿ ಆರ್ ಪಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಆರ್ ಒ. ಇದನ್ನು ಬರೆಯೋದ್ರಿಂದ ನಾವು ಯಾವ ರೀತಿ ಟಿ ಪಿ ಕಂಡುಹಿಡಿಯಬಹುದು ಅಂತ ಅಂದರೆ ವಿ ಕ್ಯಾನ್ ಟೇಕ್ ದ ರೇಷಿಯೋಸ್ ಆಫ್ ದ ಸೈಡ್. ಟಿ ಪಿ ಬೈ ಪಿ ಒ ಇಸ್ ಈಕ್ವಲ್ ಟು ಆರ್ ಪಿ ಬೈ ಆರ್ ಒ ಅಂತ ಬರ್ಕೋಬೋದು. ಈಗ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋ ವ್ಯಾಲ್ಯೂ ಟಿ ಪಿ. But I know that PO is the radius which is 5 centimeter, which is equal to RP is nothing but the part of chord. RP is the part of chord which was 4 centimeter. So ನಾನು ಅದನ್ನು ಬರ್ಕೋಬೋದು. ನೆಕ್ಸ್ಟ್ RO we have found that it is 3 centimeter. So ಈ ವ್ಯಾಲ್ಯೂಸ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ I'll be getting it as RP is 4 and RO is 3 centimeter. Now I can just cross multiply this. 5 into 4 is 20 divided by 3. So TP is equal to 20 divided by 3 centimeter. TP is equal to 20 divided by 3 centimeter. This is the answer for the given question. ಈ ಕ್ವೆಶನ್ನ ನಾವು ಇನ್ನೊಂದು ರೀತಿಯಲ್ಲೂ ಕೂಡ ಸಾಲ್ವ್ ಮಾಡ್ಬೋದು ಬೈ ಅಪ್ಲೈಯಿಂಗ್ ಪೈಥಾಗರಸ್ ಥಿಯರಮ್. ಬಟ್ ಏನು ಅಂದರೆ ಅದು ಸ್ವಲ್ಪ ಲೆಂತಿ ಪ್ರೋಸೆಸ್ ಆಗುತ್ತೆ. ದಿಸ್ ವಿಲ್ ಬಿ ಈಸಿಯರ್ ಇಫ್ ಯು ಪ್ರೂವ್ ದಟ್ ದ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಆ್ಯಂಡ್ ಕಂಪೇರ್ ದ ರೇಷಿಯೋಸ್. ಸೊ ಈ ರೀತಿಯಾಗಿ ನೀವು ಈಸಿಯಾಗಿ ಈ ಕ್ವೆಶನ್ನ ಸಾಲ್ವ್ ಮಾಡ್ಬೋದು. ಜಸ್ಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಸೊ ಇದೇ ರೀತಿಯಾಗಿ ಇನ್ನೂ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.